ಏನು ಮಾಡ್ತೇನೆ ಗೊತ್ತಿದೆಯಾ? ನಾನು ಪೂಜೆ ಮಾಡಿದ್ದೇನಲ್ಲ, ಇದಕ್ಕೆ ಪೂಜೆ ಮಾಡಿದ್ದೇನೆ. ಇದನ್ನು ನನ್ನ ಕೈಯಲ್ಲಿ ಅಲ್ಲಿಗೆಲ್ಲ ಒಂದೊಂದೇ ಪುಷ್ಪಗಳನ್ನು ದೇವರಿಗೆ ಸಮರ್ಪಣೆ ಮಾಡಿ ಆದ ಮೇಲೆ ಕೊನೆಗೆ ನಿನ್ನ ಕೈಯಲ್ಲಿ ಇದನ್ನು ಕೊಡ್ತೇನೆ. ಗಟ್ಟಿ ಹಿಡಿಬೇಕದನ್ನು, ಗಟ್ಟಿ ಮುಂದೆ ಒಂದು ಪುಷ್ಪ ಕೆಳಗಡೆ ಬಿಡಬಾರ್ದು. ನಂತರ 3 ಪ್ರದಕ್ಷಿಣೆ ಬರಬೇಕು. ಈಗ 3 ಪ್ರದಕ್ಷಿಣೆ ಬರಬೇಕು. ಈ 3 ಪ್ರದಕ್ಷಿಣೆ ಬರಬೇಕು. ಬಂದು ನಿಲ್ಲಬೇಕು. ನಿಂತ ತಕ್ಷಣ ನಾನು ಸ್ವರ್ಣ ಇಡು ಅಂತೇಳಿ ಹೇಳುವಾಗ ಈ 12 ರಾಶಿಯಲ್ಲಿ ನಿನಗೆ ಯಾವುದೋ ಒಂದು ರಾಶಿ ತುಂಬ ಇಷ್ಟ ಆಗ್ತದೆ. ಆ ರಾಶಿಗೆ ನೀನು ಹೇಗೆ ಬೇಕು ಹೀಗೆ ಹೋಗಿಡ್ಬೋದು, ಹಾಗೆ ಹೋಗಿಡ್ಬೋದು, ಅಲ್ಲಿಗೆ ಹೋಗಿಡ್ಬೋದು, ಅಲ್ಲಿಗೆ ಹೋಗಿಡ್ಬೋದು. ಎಲ್ಲದಕ್ಕೂ 12 ರಾಶಿಯಲ್ಲಿ ಇಷ್ಟವಾದ ರಾಶಿಗೆ ಮಧ್ಯದಲ್ಲಿ ಜಾಗೃತಿಯಲ್ಲಿ ಇಡಬೇಕು. ಒಂದೇ ಒಂದು ಪುಷ್ಪ ಕೈಯಿಂದ ಹೊರಗಡೆ ಹೋಗಬಾರ್ದು, ಕೋಣೆಯಿಂದ ಹೊರಗಡೆ ಹೋಗಬಾರ್ದು. ಅರ್ಥ ಆಯ್ತಾ? ಮಾಮ ಹೇಳ್ತಾರೆ. 12 ಕೋಣೆ ಅದರಲ್ಲಿ ಯಾವುದಾದ್ರೂ ಒಂದು ಕೋಣೆಯಲ್ಲಿ ಯಾವ ಕೋಣೆಯಲ್ಲಿ ಇಷ್ಟ ಆಗ್ತದೆ. ಓಂ ಗಣಪತಯೇ ನಮಃ ಇದು ಹಾಕ್ತೇನೆ. ಸರಿನಾ? ಓಂ ಮೇಷಾಯ ನಮಃ. ಅಲ್ಲಿ ಹೀಗೆ ಹಾಕಿ, ಇಲ್ಲಂದ್ರೆ ಹೀಗೆ ಹಾಕಿ ಸಾಕು. ಅಲ್ಲಿ ಬಿಟ್ಟರೆ ಓಂ ವೃಷಭಾಯ ನಮಃ. ಓಂ ವಿಷ್ಣುಭ್ಯಾಂ ನಮಃ. ಇಲ್ಲೇ ಓಂ ಕರ್ಕಟಕಾಯ ನಮಃ. ಓಂ ಶಿವಾಯ ನಮಃ. ಓಂ ಕನ್ಯಕಾಯ ನಮಃ. ಓಂ ಜಲಾಧರಾಯ ನಮಃ. ಓಂ ಋತಿಗಾಯ ನಮಃ. ಓಂ ಧನೋಧರಾಯ ನಮಃ. ಓಂ ಮೃಗಮುಖಾಯ ನಮಃ. ಓಂ ಕುಂಭಧರಾಯ ನಮಃ. ಓಂ ಲಿಂಗಾಭ್ಯಾಂ ನಮಃ. ಓಂ ರಾವಣಾಯ ನಮಃ. ಓಂ ಸೋಮಾಯ ನಮಃ. ಓಂ ಅಂಗಾರಕಾಯ ನಮಃ. ಓಂ ಬುಧಾಯ ನಮಃ. ಓಂ ಗುರವೇ ನಮಃ. ಓಂ ಶುಕ್ರಾಯ ನಮಃ. ಓಂ ಶನಿಶ್ಚರಾಯ ನಮಃ. ಓಂ ರಾಹವೇ ನಮಃ. ಓಂ ಕೇತವೇ ನಮಃ. ಓಂ ಭೂತಾಯ ನಮಃ. ಓಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಗುರುಭ್ಯೋ ನಮಃ. ಓಂ ಗುರವೇ ನಮಃ. ಓಂ ಸರಸ್ವತಿ ಮಹಾಪುತ್ರವೇ. ಓಂ ವಾಸುದೇವ್ಯೈ ನಮಃ. ಪುನಃ
ಶ್ರೀಯೈ ನಮಃ. ಓಂ ದೀಪಗಳು. ಓಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಒಂದು ಪ್ರಾರ್ಥನೆ ಎಲ್ಲರಿಗೂ ಒಂದು ಪ್ರಾರ್ಥನೆ ಒಂದು ದೊಡ್ಡ ಯೋಗ ಬಿಆರ್ ಒಟ್ಟಾಗಿ ಸೇರುವಂತ ಹೆಚ್ಚಿನವರು ಬಿಆರ್ನವರು ಪುರೋಹಿತರು ಬಂದಿದ್ದಾರೆ ಜಾಗಗಳು ಭಾರಿ ಒಂದು ಮಹಿಮೆ ಆಗ್ತದೆ. ಹಾಗಾಗಿ ಎರಡು ಮಾತುಗಳನ್ನು ಅವರೇ ಆಗ್ಬೇಕಂತೇಳಿ ನಾನು ಕೇಳಿಕೊಳ್ತೇನೆ. ಗುರವೇ ಸರ್ವಲೋಕಾನಾಂ ವಿರಾಜೇ ಭವರೋಗಿಣಾಂ ಹೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಹಾಗೆ ಕ್ಷೇತ್ರಸ್ವರೂಪಿಯಾದಂತಹ ಗ್ರಾಮದೇವರನ್ನು, ಹಾಗೆ ಗುರು ಹಿರಿಯರನ್ನು, ಹಾಗೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸಮಸ್ತ ಧರ್ಮದೇವತೆಗಳನ್ನೆಲ್ಲ ಮುಂದಿಟ್ಟುಕೊಂಡು, ಹಾಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಜೀರ್ಣೋದ್ಧಾರಾದಿ ಕರ್ತವ್ಯಗಳನ್ನು ಮಾಡಬೇಕು ಎನ್ನುವಂತಹ ಒಂದು ಸಂಕಲ್ಪ. ಆ ಒಂದು ಸಂಕಲ್ಪಕ್ಕೆ ವಿಶೇಷವಾಗಿ ಯಾವ ರೀತಿಯಲ್ಲಿ ಮುನ್ನಡೆಯಬೇಕೆಂದು ಎನ್ನುವಂತಹ ವಿಚಾರ ನಮಗೆ ಗೊತ್ತಿಲ್ಲ. ಹೇಗೆ ಹೋಗಬೇಕು, ಯಾವ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗಬೇಕು ಎನ್ನುವಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವು ಕಮಿಟಿಯವರೆಲ್ಲ ಸೇರಿಕೊಂಡು ದೈವಜ್ಞರಾದಂತಹ ವೇದಮೂರ್ತಿಗಳು, ಜ್ಯೋತಿಷ್ಯರತ್ನ ವಡಪುಂಜ ವೆಂಕಟರಮಣ ಭಟ್ ಇವರಲ್ಲಿ ವಿನಂತಿಸಿದಾಗ ಇವತ್ತಿನ ದಿನದಿಂದ ಸ್ವರ್ಣ ಅಷ್ಟಮಂಗಲ ಪ್ರಶ್ನೆಯನ್ನು ಇರಿಸಿಕೊಂಡು ಮುಂದೆಗೆ ನಾವೆಲ್ಲರೂ ಈ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ಮುಂದೆಗೆ ಆಗುವಂತಹ ರಾಶಿ ಚಿಂತನೆ, ತದುಕ್ತವಾದಂತಹ ಕರ್ತವ್ಯಗಳಿಗೆ ಸನ್ನದ್ಧರಾಗಿದ್ದೇವೆ. ಹಾಗಿರುವಾಗ ಎಲ್ಲ ದೇವತೆಗಳು, ಗುರು ಹಿರಿಯರು, ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಧರ್ಮದೇವತೆಗಳ ಪರಿಪೂರ್ಣ ಅನುಗ್ರಹ ಸ್ಥಿತಿ ಪ್ರಾಪ್ತಿಯಾಗಿ ಉತ್ತಮವಾದಂತಹ ರಾಶಿ ಪ್ರಾಪ್ತಿಯಾಗಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಗುಣದೋಷಗಳು ಯಾವ ರೀತಿಯಲ್ಲಿ ಉಂಟು, ಯಾವ ರೀತಿಯಲ್ಲಿ ಮುಂದಡಿಸಬೇಕು ಎನ್ನುವಂತಹ ಒಂದು ಉತ್ತಮವಾದಂತಹ ಮಾರ್ಗವನ್ನು ಅನುಗ್ರಹಿಸಬೇಕು ಅಂತ ಹೇಳಿ ಎಲ್ಲರೂ ಸೇರಿಕೊಂಡು ಮಾಡುವಂತಹ ಪ್ರಾರ್ಥನೆ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೇವಬಲಂ ತದೇವ ಲಕ್ಷ್ಮೀಪತೇಂದ್ರಿಯಂ ಸ್ಮರಾಮಿ. ಸೊನ್ನೆಡು ಎಲ್ಲ ಬಿಡ್ಬೇಕು. ಅಕ್ಕಿ ಕಾಳು ಕೈಯಲ್ಲಿ ಎಲ್ಲ ಇಲ್ಲ ಕುಚ್ಚ ಹನ್ನೆರಡು ಎಂಟು ದೀಪ ಚಂಚಲ ಸ್ವಭಾವ.
ಕಾಲ ವಿಶೇಷವಾದ ನಿಮಿತ್ತಗಳಿಲ್ಲ. ಸಿಂಹ ಲಗ್ನ ವರ್ಣಾರೂಢ ರಾಶಿ ಸಿಂಹ, ಲಗ್ನದಲ್ಲಿ ಬುಧ ಅಂಗಾರಕ, 2ರಲ್ಲಿ ಶುಕ್ರ, 4ರಲ್ಲಿ ಚಂದ್ರ ಕೇತು, 6ದಲ್ಲಿ ಗುರು, 5ರಲ್ಲಿ ಮಾಂದಿ, 6ದಲ್ಲಿ ಶನಿ, 7ಮದಲ್ಲಿ ಗುರು, 10ರಲ್ಲಿ ರಾಹು, 12ರಲ್ಲಿ ಆದಿತ್ಯ. ದೈವಾನುಕೂಲ್ಯಂ ಪ್ರತಿಕೂಲತಾಂ ವಾ ವಿಚಾರ್ಯ ಸತ್ಯಾಂ ಪ್ರತಿಕೂಲತಾಯಾಂ ತದಾನುಕೂಲ್ಯಾಯ ವಿಧಿರ್ವಿಧೇಯೋ ಯತಸ್ತತಃ ಸಂಪ್ರತಿ ಕಥ್ಯತೆ ಸತ್. ಸರ್ವೇಶ್ವರಾಣಾಂ ಧಿಷಣೇಸ್ತಿ ನಿತ್ಯಂ ಸಾನ್ನಿಧ್ಯಮಸ್ಮಾದ್ಧಿಷಣೇನುಕೂಲೇ ಪ್ರಾಯೋನುಕೂಲಾಃ ಸಕಲಾಷ್ಟದೇವಾಃ ತತ್ಪ್ರಾತಿಕೂಲ್ಯೇ ಸತಿ ನಾನುಕೂಲಾಃ. ಸರ್ವೇಶ್ವರ ಕಾರಕನಾದಂತಹ ಗುರು ಒಂದು ನಿವೃತ್ತಿ ರಾಶಿಯಲ್ಲಿ 7ಮ ರಾಶಿಯಲ್ಲೇ ಇರುವಂಥದ್ದು ಒಂದೊಳ್ಳೆ ಈಶ್ವರಾಧೀನ ಇರುವಂತಹ ಪ್ರಶ್ನೆ ಇದು. ದೇವರ ಅನುಕೂಲ, ನಾವು ನಿತ್ಯ ನಿರಂತರವಾಗಿ ಪ್ರಾರ್ಥನೆ ಮಾಡುವಂತಹ ಭಗವಂತ ಕೆಲವೊಂದು ವಿಚಾರಗಳಲ್ಲಿ ಲೋಪದೋಷಗಳಿದ್ದರೂ ಕೂಡ ಸದಾ ನಮ್ಮ ಜೊತೆಯಲ್ಲಿಯೇ ಇದ್ದಾನೆ ಅಂತ ಹೇಳ್ತದೆ. ಹಾಗಿರುವಾಗ ಈ ವ್ಯವಸ್ಥೆಗೆ ಸಂಬಂಧಪಟ್ಟಾಗ ಒಳ್ಳೆ ಈಶ್ವರಾಧೀನ ಉಂಟು. ಅದೇ ರೀತಿಯಾಗಿ ಈ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವ್ಯಕ್ತಿಗೆ ಒಂದು ವಿಶೇಷವಾದ ಸಿದ್ಧಿ ಏನಾದ್ರೂ ಇದ್ದಂತಹ ಚರಿತ್ರೆ ಉಂಟು. ಆ ಒಂದು ತನ್ನ ಮನಸ್ಸಲ್ಲಿರುವ ದೇವರನ್ನು ಪ್ರಾರ್ಥನೆ ಮಾಡಿ ಏನೋ ಒಂದು ಕರ್ಮಗಳನ್ನು ಮಾಡಿದ್ರೆ ಆ ಸಿದ್ಧಿ, ಆ ಕರ್ಮ ಫಲಿಸುವಂತಹ ಚರಿತ್ರೆ ಹಿಂದೆ ಇತ್ತು ಅಂತ ಹೇಳ್ತದಲ್ಲ ಇದು. ದುಸ್ಥೇ ಲಗ್ನಪತೋ ನಿರೋಧನಮುಪೈತಿ ಅಜ್ಞಾನದವಾ ಸಂಭಜಂ. ಹಿಂದೆ ಇದು ಈ ಜಾಗದಲ್ಲಿ ಇದ್ದದಲ್ವ, ಇದು ಬೇರೆ ಇನ್ನೊಂದು ಜಾಗದಲ್ಲಿ ಇತ್ತಲ್ಲ. ದೇವಾಂಗನಾವಾಸತಟಾಕರಮ್ಯಂ ಲಗ್ನಾಧಿಪಸ್ಥಿತೋ ಯತ್ರ ತದ್ವಾಸಿ ಪುಚ್ಛಕೋ ಭವೇತ್. ಇದು ಹಿಂದೆ ಇನ್ನೊಂದು ಪ್ರದೇಶದಲ್ಲಿ ಒಂದು ನೀರಿನ ಆಶ್ರಯದ ಸಮೀಪ ಇತ್ತು ಅಂತ ಹೇಳ್ತದಲ್ಲ. ಇಲ್ಲೆಲ್ಲ ಮಾಡಿದ್ದು ನವಂಚ ಭೃಗುಜೆ. ದೇವಾಲಯ ಸ್ಥಾನಪತಿಯಾದ ಶುಕ್ರ ಲಗ್ನದಲ್ಲಿ ಉದಿಸಿಕೊಂಡು ಅದುವೇ ವಿಕ್ರಮಪತಿಯಾಗಿರುವಂಥದ್ದು. ಬಾಧಕಾಧಿಪತಿಯಾದಂತಹ ಅಂಗಾರಕನೊಟ್ಟಿಗೆ ಸೇರಿಕೊಂಡು ಶುಕ್ರನಿಗೆ ನೀಚ ಸ್ಥಿತಿ, ದೇವಾಲಯ ಸ್ಥಾನಪತಿಯಾದಂತಹ ಶುಕ್ರ ನೀಚ ಸ್ಥಿತಿ. ಅಧಸ್ಪತನಂ ಸ್ವವೃತ್ತಿ, ಒಂದು ಕಡೆಯಲ್ಲಿ ಸಂಪೂರ್ಣವಾಗಿ ಒಂದು ಅಧಸ್ಪತನವನ್ನು ಹೊಂದಿ ತದನಂತರ ಪುನರ್ನಿರ್ಮಾಣ ಮಾಡಿದಂತಹ ವ್ಯವಸ್ಥೆ ಇದು. ಕಾರ್ಯವಾಗಿ ಹಲವು ವಿಧವಾದ ಆಪತ್ತುಗಳು, ಕಲಹಗಳು, ವಿರೋಧಗಳು, ಪ್ರಧಾನವಾಗಿ ಬೆಂಕಿ ಆಪತ್ತು, ಇದೆಲ್ಲ ಈ ಪರಿಸರದಲ್ಲಿ ಈ ಸಮುದಾಯದವರಿಗೆ, ಈ ಸಮಾಜದವರಿಗೆ ಸಂಭವಿಸಿದ್ದಿದೆಯೋ? ಈ ಸಮುದಾಯಕ್ಕೆ ಸಂಬಂಧಪಟ್ಟಂತಹ 3ನೇ 2 ವಿಭಾಗ ಮಾತ್ರವೇ ಇಲ್ಲಿರುವುದಲ್ವಾ, ಇನ್ನೊಂದು ವಿಭಾಗ ಇಲ್ಲಿ ಉಂಟು. 4ನೇ ಭಾವಾಧಿಪತಿಯ ವಹಿಸಿದಂತಹ ಅಂಗಾರಕ ಆಗ್ತದೆ, ಲಗ್ನದಲ್ಲಿ ಬಾಧಕಾಧಿಪತಿಯಾಗಿ ಉದಿಸಿದ್ದು. ಲಗ್ನಸ್ಥೇಷು ಸಸತ್ಸು ಇನಾದಿಷು ವದೇತ್ತದ್ದೇವತಾನುಗ್ರಹಂ ಪ್ರಷ್ಟ್ರೋಣಾಮಥ ಬಾಧಕಾಲ ಜಗತೆ ಧರ್ಮಾಧಿಪೇ ಪ್ರಾಪ್ತಿರಂ. ಇದಕ್ಕೆ ಇಷ್ಟೆಲ್ಲ ವ್ಯವಸ್ಥೆ ಆದ್ರೂ ಕೂಡ ಈ ವ್ಯವಸ್ಥೆಗೆ ಸಂಬಂಧಪಟ್ಟ ಒಂದು ಅಮ್ಮನವರ ಸಂಕಲ್ಪದಲ್ಲಿರುವಂತಹ ಒಂದು ದೇವಿ ಸಾನ್ನಿಧ್ಯವನ್ನು ಕಡೆಗಣಿಸಿದಂತ ಒಂದು ಲಕ್ಷಣ ಉಂಟಲ್ಲ, ಅದ್ಯಾವುದು? ಒಂದು ದೇವಿ ಸಾನ್ನಿಧ್ಯ ಇದ್ದದ್ದು 4ನೇ ಭಾವಪತಿಯಾದಂತಹ ಅಂಗಾರಕ, ಆ ಭಾವ ನೀಚವಾಗಿರುವಂಥದ್ದು ಕೂಡ ದುರಿತಪತಿಯಾದ ಚಂದ್ರನಿಗೆ. ಚಂದ್ರ 4ನೇ ರಾಶಿಯಲ್ಲೇ ಇರುವುದು ದುರಿತಪತಿಯಾಗಿ. ಒಂದು ದೇವಿ ಅಥವಾ ಅಮ್ಮನವರ ಸ್ವಭಾವದಲ್ಲಿರುವಂತಹ ಒಂದು ಚೈತನ್ಯವನ್ನು ತೀರ ಕಡೆಗಣಿಸಿದಂತಹ ಚರಿತ್ರೆ ಉಂಟು ಹೇಳ್ತದಲ್ಲ. ಇದಾದ್ದೇ ಹೊಸ ನಿರ್ಮಾಣವಿದು. ಈಗ ಸಮುದಾಯಕ್ಕೆ ಸಂಬಂಧಪಟ್ಟವರು ಉತ್ತರ ಕೊಡಬೇಕು. ಖಂಡಿತ ಮಾಹಿತಿ ಯಾರಿಗೆ ಗೊತ್ತಿದೆ ಅವರು ಉತ್ತರ ಹೇಳಬಹುದು. ಇಲ್ಲಿ ಹಿಂದೆ ಪುರಾತನ ಇತ್ಯಾದಿ ನೀವು ಹೇಳಿದಂಗೆ ಅದರಲ್ಲಿ ಬ್ರಹ್ಮಸ್ಥಾನದ ಹತ್ತಿರ ಇದು ಈಗ ದಕ್ಷಿಣ ಆಗ್ನೇಯ ದಿಕ್ಕಿನಲ್ಲಿರುವಂತಹ ಜಾಗ ಇದು. ತುಂಬಾ ವರ್ಷಗಳಿಂದ ಅಲ್ಲಿ ಏನೋ ಆ ನೆರೆಬದ್ಧವಾಗಿ ಕೊಚ್ಚಿ ಹೋಗುವಂತಹ ಪರಿಸ್ಥಿತಿ ಇರುವಾಗ ಅವರಷ್ಟಕ್ಕೆ ಅವರು ನಿರ್ಮಾಣ ಮಾಡಿಕೊಂಡು ಇಲ್ಲಿ ಗುಡಿ ಕಟ್ಟಿದ್ರೆ ಅಲ್ಲಿಂದ ನೀರು ತಂದು ಇಲ್ಲಿ ಗುಡಿ ತಂದು ಇಲ್ಲಿ ದೈವಗಳನ್ನು ಸ್ಥಾಪನೆ ಮಾಡುವ ಅಂತೇಳಿ ಹಿಂದಿನ ತುಂಬಾ ಇದೆ.
ಹಾಗೆ ನಡೆದು ಬಂದಂತಹ ಇದು ಗುಡಿ ಅಂತೇಳಿ ಹಿಂದಿನವರು ಹೇಳಿದ್ದು ನಾವು ಕೇಳಿದ್ದೇವೆ. ಅದು ಬಹಳ ಸ್ಪಷ್ಟ. ಇನ್ನೂ ಕೂಡ ಆ ಜಾಗದಲ್ಲಿ ಏನೋ ಒಂದು ಮೂಲ ಸ್ಥಾನವಾಗಿ ದೇವರ ಚೈತನ್ಯ ಅಲ್ಲೇ ಉಂಟು ಹೇಳ್ತದಲ್ಲ. ಬ್ರಹ್ಮಸ್ಥಾನ ಈಗಲೂ ಉಂಟು. ದೇವಾಂಗನಾವಾಸ ತಟಾಕರಮ್ಯಂ ಜಲಾಂತಿಕಂ ಕರ್ಕಟಕಸ್ಯ ರಾಶೇ. ಒಂದು ಕರ್ಕಟಕ ರಾಶಿಯ ಪರಿಪೂರ್ಣ ಸ್ವಭಾವ ಇರುವಂತಹ ಜಾಗ ಅದು. ಹಿಂದೊಂದು ರಾಜ ವ್ಯವಸ್ಥೆಗೆ ಸಂಬಂಧಪಟ್ಟ ಭೂಮಿ ಅದು. ಈಗ ಹಾಗೆ ಹೇಳುವುದಾದ್ರೆ ಈ ಸಮುದಾಯದವರು ಈಗ ಪ್ರಧಾನವಾಗಿ 3 ಶಾಖೆಗಳಾಗಿದ್ದಾರೆ. 9ನೇ ಭಾವಾಧಿಪತಿಯಾದ ಅಂಗಾರಕನಿಗೆ ಭೌಮತ್ರಿವರ್ಷಂ ತ್ರಿಮಾಸಂ ತ್ರಿದಿವಸಂ 3 ಶಾಖೆಗಳು, 3 ಕುಟುಂಬದವರು, 3 ವಿಭಾಗದವರು ಇದಕ್ಕೆ ಪ್ರಧಾನವಾಗಿದ್ದಾರೆ. ಅದರಲ್ಲಿ ಮಿಕ್ಲು ಪಣೋಡು ಇದ್ದೇನೋ ಗೊತ್ತಾಗುದು. ಈಗ 3 ಕುಟುಂಬಗಳು ಹಿಂದೆ ಉಂಟಾಗಿದೆ. ಆ ನಂತರ ಇಲ್ಲಿ ನೇರವಾಗಿ ಇವರೊಳಗೆ ಚರ್ಚೆ ಬಂದು 2 ಆಯ್ತು. ಗಡಿನಲ್ಲಿ ಇನ್ನೊಂದು 3 ಆಯ್ತು. 3 ಆಗಿ ವಾಪಸ್ 2ಕ್ಕೆ ಬಂದು ನಿಂತಿದೆ. ಇದರಲ್ಲಿ ಒಂದು ವಿಭಾಗ ಈಗಲೂ ಕೂಡ ಸರಿಯಾಗಿ ಸೇರುವುದಿಲ್ಲಲ್ಲ. ಇಲ್ಲ, ಅವರು ಸಾಕಷ್ಟು ಗಲಾಟೆ, ಯುದ್ಧ, ಶಾಪಕೋಪ ಎಲ್ಲ ಆಗಿ ದೇವರ ನಿಮಿತ್ತವೇ ಯುದ್ಧ ಆದಂತಹ ಚರಿತ್ರೆ ಉಂಟು. ಒಂದು ಕೋಳಿ ಅಂಕದಲ್ಲಿಯೇ ಒಂದು ನಾಶ ನಷ್ಟಗಳು ಬಂದ ಚರಿತ್ರೆ ಉಂಟು ಹೇಳ್ತದಲ್ಲ ಇದು. ಹಿಂದೊಂದು ಕೋಳಿ ಅಂಕದ ಪದ್ಧತಿ ಏನಾದ್ರೂ ಸಮುದಾಯಕ್ಕಿತ್ತ, ಅದರಲ್ಲಿಯೇ ಒಂದು ಕಲಹ ಯುದ್ಧಗಳೆಲ್ಲ ಉಂಟು ಹೇಳ್ತದಲ್ಲ. ಶ್ವಾರಾಜ ಕುಕ್ಕುಟ ಶಿವ ಕಪಿವೃದ್ಧ ಜೋರಾಹ ಅಂತೂ ಪಂಚಮ ರಾಶಿಯಲ್ಲಿ ಮಾಂದಿರುವಾಗ ಇದರ ರಕ್ಷಣೆ ವಿಚಾರದಲ್ಲೇ ಪಂಗಡದ್ದುಂಟು. ಅದರಲ್ಲಿ ಒಂದು ವಿಭಾಗ ದೂರ ನಿಂತದ್ದು ಈಗಲೂ ಉಂಟು ಹೇಳ್ತದೆ. ನಾನು ಯಾಕೆ ಹೇಳುದು ಅಂದ್ರೆ, ಈ ಪ್ರಕರಣ ಹೇಳುವುದು ಅತ್ಯಂತ ಗೂಢವಾದ್ದು, ಅತ್ಯಂತ ಕಠಿಣವಾದ್ದು, ಅತ್ಯಂತ ಶಕ್ತಿಯುತವಾದ್ದು. ಲಗ್ನಾತ್ ಪಂಚಮ ಲಗ್ನ ರಂಧ್ರ ಪದಯಸ್ತ್ವನ್ಯೋನ್ಯ ಸಂಬಂಧಿನೋ ಬಿಂಬಸ್ಯಾಮಿ ತಚೇತಸಾ ಪ್ರತಿದಿನಂ ಸಾನ್ನಿಧ್ಯಪೂರ್ಣ ಸ್ಥಿತಿಃ ಸೌಮ್ಯಾಶ್ಚೇತ್ ಪ್ರಭವಂತಿ ಶೋಭನಕರಾ ಭಕ್ತಾಭಿಮುಖ್ಯಪ್ರದಾ ಪಾಪಾಶ್ಚೇತ್ ಪ್ರಭವಂತಿ ಅಶೋಭನಕರಾ ನೀಚಾರಿವಾಂಶಾಯತಿ. ಪಂಚಮಾಧಿಪತಿಯು ಅಷ್ಟಮಾಧಿಪತಿಯು ಲಗ್ನಕ್ಕೆ ದೃಷ್ಟಿ ಉಂಟು, ಆದರೆ ಲಗ್ನಪತಿಯಾದ ಆದಿತ್ಯನಿಗೆ ಬಂಧೆ ಇಲ್ಲ. ಷಷ್ಟಾಷ್ಟಮದ ಯೋಗವು ಅತಿ ಶಕ್ತವಾದಂತಹ ಒಂದು ಸಾನ್ನಿಧ್ಯ ಲೋಪ, ಸಾನ್ನಿಧ್ಯ ಚ್ಯುತಿಯ ಒಂದು ಲಕ್ಷಣವನ್ನು ಹೇಳಿಕೊಡುತ್ತದೆ. ಆದ್ರೂ ಕೂಡ ಎಲ್ಲವನ್ನು ದಾಟಿ ಉತ್ತರ ದಿಕ್ಕಿನಿಂದ ಒಂದು ಅಸಾಧಾರಣವಾದಂತಹ ಬೆಳಕು ಇವರ ಕುಟುಂಬಕ್ಕೆ ಉಂಟು, ಉತ್ತರ ದಿಕ್ಕು ಆಶ್ರಯವಾಗಿ. ಆದ ಕಾರಣ ಈಶ್ವರಾಧೀನವನ್ನು ಸೂಚಿಸಿಕೊಡುವಂತಹ ರಾಶಿ ಸರಿಯಾಗಿ ಪ್ರಯತ್ನ ಪಟ್ಟರೆ, ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಕ್ಕೆ ದೇವರು ಕೊಟ್ಟಂತಹ ಉತ್ತರ ಇದೆ. ಅದನ್ನು ಶಾಸ್ತ್ರೀಯ ನ್ಯಾಯಗಳಿಂದ ನಾವು ಮಂಥನ ಮಾಡಿ ಅದರಲ್ಲಿ ಯಾವುದು ವ್ಯವಸ್ಥೆ, ಯಾವುದು ದೋಷ, ಯಾವುದು ಲೋಪಗಳನ್ನು ಎಂಬುದಾಗಿ ಕಂಡುಕೊಂಡು ಉಚಿತವಾದಂತಹ ಶಾಸ್ತ್ರೀಯ ವಿಧಿವಿಧಾನಗಳನ್ನು ಮಾಡಿಕೊಳ್ಳಬೇಕು. ಆದ ಕಾರಣ ಅಗ್ನಿ ಆಪತ್ತು, ಸಂತಾನ ದುಃಖಗಳು ಹೇರಳವಾಗಿ ಕುಟುಂಬದಲ್ಲಿ ಬರ್ತಾ ಉಂಟು. ಸಂತಾನ ಸಂಬಂಧಪಟ್ಟಂತಹ ದುಃಖಗಳು. ಆದ ಕಾರಣ ಮುಂದಿನ ವ್ಯವಸ್ಥೆಗಳಲ್ಲಿ ಚಿಂತನೆಗೆ ತುಂಬಾ ದೂರ ಇಲ್ಲ. ಆ ವ್ಯವಸ್ಥೆಗಳಲ್ಲಿ ಚಿಂತನೆ ಮಾಡಿಕೊಂಡು ಸಮಗ್ರವಾಗಿ ಕುಟುಂಬದ, ಸಮಾಜದ ಏಳಿಗೆಯ ಮೂಲಕವಾಗಿ ನಮ್ಮ ಪ್ರದೇಶದ ಏಳಿಗೆ, ಸರ್ವ ವ್ಯವಸ್ಥೆಗಳ ಏಳಿಗೆಯ ಬೇಕಾಗಿ ನಾವೊಂದು ದಾರಿಯನ್ನು ಕಂಡುಕೊಳ್ಳುವ. ಇವತ್ತು ಈ ಸಮಯಕ್ಕೆ ಚಿಂತನೆ ಇಷ್ಟು. ಪೃಚ್ಛಕಾಯ ಫಲಂ ಕಿಂಚಿತ್, ಮನಸ್ಸಿಗೆ ಅನಿಸಿದ್ದನ್ನು ಕೇಳಬೇಕು ಅಂತೇಳಿ ಕಂಡದ್ದು, ಅದು ಕೇಳಿಬಿಟ್ಟದ್ದು ಅಷ್ಟೇ. ಇನ್ನು ಪೂಜೆ ಸಮಾಪ್ತಿ ಆಗ್ಲಿಲ್ಲ. ಪೂಜಾ ಸಮಾಪ್ತಿ ಅನಂತರ ಮತ್ತೆ ಮಧ್ಯಾಹ್ನ ಆದ ಮೇಲೆ ಗಣಿತಗಳ ವ್ಯವಸ್ಥೆಗಳನ್ನೆಲ್ಲ ಮಾಡಿ ನಂತರ ಚಿಂತನೆ ಆರಂಭ ಆಗ್ತದೆ. ಆಗಿ ಊಟ ಎಲ್ಲ ಮಾಡಿ ಹಾಗಾದ್ರೆ ಆಗಿಲ್ಲ, ಪೂಜೆ ಆಗಿಲ್ಲ. ಪೂಜೆ ಎಲ್ಲ ಆಗಿ ಊಟ ಆದ್ಮೇಲೆ ಪೂಜೆ ಆಗುವಾಗ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಸಮಯ ಉಂಟು. ಆವಾಗ ಗಂಟೆ ಒಂದಾಯ್ತು ಅಲ್ವಾ? ಈಗ 12 ಗಂಟೆ 8 ನಿಮಿಷಕ್ಕೆ ಮುಂದಿನ ವ್ಯವಸ್ಥೆ ನೋಡುವ. ಹಾಗಾದ್ರೆ ನಾನೀಗ ಹೋಗಿ ಬರ್ಬೋದು. ಆಗ್ಲಿಲ್ಲ, ಪೂಜೆ ಆಗ್ಲಿಲ್ಲ. ಇವ ಇರ್ತಾನೆ ನನ್ನ ತಮ್ಮನ ಮಗ. ನೀವು ಪ್ರಧಾನ ಅಧ್ಯಕ್ಷರು, ನೀವು ಇರಬೇಕು. ಎಲ್ಲ ಕೆಲಸಗಳು ನಿಮ್ಮ ಹತ್ರ ಹೇಳಿದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಬೆಲೆ ಇಲ್ಲ, ಹಾಗೆಲ್ಲ ಹೇಳಿಕ್ಕಿಲ್ಲ.
चन्द्राज्यो वासो मे नयजते देवसुरामेतानि हवीगं शुभवन्ति रावन्तो वै देवानागं सवाः त एवास्मै सवां प्रयच्छन्ति त एनं पुनस्तुवन्ते राज्याय देवसूराजा भवति बहुत्वैव पुष्पाणि बहुपदाभिगाजी बहुव्रीह्यवाजी बहुमाशतिलाजी बहुहिरण्याजी बहुहस्तिकाजी बहुदासपुरुषाजी रेमत्ति पुष्टिमत्ति बहुराजस्पोषाजी राजास्तु राजाधिराजाय प्रसह्य साहिने नमो वयं वै श्रवणाय कुर्महे तमेकामां मह्यं कामेश्वरो वै श्रवणो ददातु कुबेराय वै श्रवणाय महाराजाय नमः प्रियाप्त्यानन्दराजाय ध्रुवस्तोमोतिरात्रौत्तमहद्भवति ध्रुवस्याप्ति ध्रुवमेव तेनाप्नोति सर्वं जयति यो वेदादो सरः प्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरः श्रीमहागणाधीश्वरमुत्तजे नमः श्रीगुरवे नमः
ಅಯ್ಯೋ ಊರಿಗೆ ಅದು ಬಚ್ಚೆ ಬಜ್ಜೆಗೆ ಸಿಗಂತ ಅವರು ಬಚ್ಚೆಗಳಿಗೆ ಮುಕ್ಕೋಬೇಕು ಸರಿ ಮತ್ತೆ ಕೂತು ಸ್ವರ್ಣ ಇಟ್ಟು ಹುಡುಗಿಗೆ ಕೊಡಬೇಕು ಹೌದು ಎಲ್ಲ ಎಲ್ಲ ರೆಡಿ ಮಾಡಿದ್ವಿ ಹುಡುಗಿಗೆ ಮಾಡ್ತಾರೆ ಹುಡುಗಿಗೆ ಮಾಡ್ತಾ ಕುಮಾರಿಕ ಬೆಳಗ್ಗೆ ಎರಡು ಬೀಜ ರೆಡಿ ಮಾಡ್ತೀವಿ ಈ ಬೈಕ್ ಬುದ್ಧಿ ಕೊಡಬೇಕಲ್ಲ ಒಂದು ಬಚ್ಚಿನ ಬಜ್ಜೆಯಲ್ಲಿ ಕಾರ್ಯ